ಕ್ವಶನ್ ನೋಡ್ಕೊಳ್ಳಿ. ಶೋ ದಟ್ ದ ಕರ್ವ್ಸ್ r is equal to a into 1 plus sin theta and r is equal to a into 1 minus sin theta ಕಟ್ ಈಚ್ ಅದರ್ ಅರ್ಥದಲ್ಲಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ತುಂಬ ಈಸಿ ಇದೆ ಪ್ರಾಬ್ಲಮ್ಮು. ಫಸ್ಟ್ ಏನು ಮಾಡಬೇಕು, ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. r is equal to a into 1 plus sin theta. ನೋಡಿ, ಟೇಕ್ ಲಾಗ್ ಆನ್ ಬೋತ್ ಸೈಡ್. log r is equal to log a into 1 plus sin theta. ಈಗ ನೋಡಿ, ಇಲ್ಲಿ ರಫರ್ ಬರ್ಕೊಬಿಡೋಣ. ಇಲ್ಲಿ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಲಾಗ್ ಆಫ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಇಲ್ಲಿ ಎಮ್ ಅಂದರೆ ಎ, ಎನ್ ಅಂದರೆ 1 ಪ್ಲಸ್ ಸೈನ್ ಥೀಟಾ. ಅಂದರೆ ಏನಾಗುತ್ತೆ, ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಇದು ನೋಡಿ ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಲಾಗ್ ಆಫ್ 1 ಪ್ಲಸ್ ಸೈನ್ ಥೀಟಾ. ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಡಿಫ್ರೆನ್ಷಿಯೇಟ್ ಮಾಡಿದಾಗ ನಿಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಇಲ್ಲಿ ಬರ್ಕೊಡ್ತೀನಿ ನೋಡಿ. ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆರ್ ಅಂದರೆ ಲಾಗ್ ಆರ್ಗೆ ಡಿಫ್ರೆಂಟ್ ಲಾಗ್ ಇದ್ದರೆ 1 ಬೈ ಅಂತ ಬರೀಬೇಕು. 1 ಬೈ ಆರ್, ಆರ್ಗೆ ಡಿ ಆರ್ ಬೈ ಡಿ ಥೀಟಾ. ಲಾಗ್ ಎಗೆ ಡಿಫ್ರೆನ್ಷಿಯೇಟ್ ಬಂದು ಡಿ ಬೈ ಡಿ ಥೀಟಾ ಆಫ್ ಲಾಗ್ ಎ ಅಂದರೆ 0. ಯಾಕಂದರೆ ಇಲ್ಲಿ 1 ಬೈ ಎಗೆ ಡಿಫ್ರೆನ್ಷಿಯೇಷನ್ 0. 1 ಬೈ ಎ ಇಂಟು 0 0ನೇ ಆಗುತ್ತೆ. ಈಗ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ 1 ಪ್ಲಸ್ ಸೈನ್ ಥೀಟಾ ಅಂದರೆ ನೋಡಿ, ಲಾಗ್ ಇದ್ದರೆ 1 ಬೈ 1 ಪ್ಲಸ್ ಸೈನ್ ಥೀಟಾ. ಆಮೇಲೆ 1 ಪ್ಲಸ್ ಸೈನ್ ಥೀಟಾಗೆ ಮಾಡಬೇಕು. 1ಗೆ ಡಿಫ್ರೆನ್ಷಿಯೇಷನ್ ಬಂತು 0 ಪ್ಲಸ್ ಸೈನ್ ಥೀಟಾಗೆ ಕಾಸ್ ಥೀಟಾ. ಇದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದಾಗ ಈ ಥರ ಆಗುತ್ತೆ ನೋಡಿ. ಫಸ್ಟು ಲಾಗ್ ಆರ್ಗೆ 1 ಬೈ ಆರ್ ಡಿ ಆರ್ ಬೈ ಡಿ ಥೀಟಾ, ಲಾಗ್ ಎಗೆ 0 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಸೈನ್ ಥೀಟಾಗೆ 1 ಬೈ 1 ಪ್ಲಸ್ ಸೈನ್ ಥೀಟಾ ಇಂಟು 1ಗೆ 0 ಪ್ಲಸ್ ಸೈನ್ ಥೀಟಾಗೆ ಕಾಸ್ ಥೀಟಾ. ನಾವು ಕೈ ಇಟ್ಕೊಳ್ಳಿ. ಇಲ್ಲಿ ಫಾರ್ಮುಲಾ ಬಂದು 1 ಬೈ ಆರ್ ಡಿ ಆರ್ ಬೈ ಡಿ ಥೀಟಾ ಅಂದರೆ ಕಾಟ್ 5. ಅಂದರೆ 1 ಬೈ ಆರ್ ಡಿ ಆರ್ ಬೈ ಡಿ ಥೀಟಾ ಬದಲು ಕಾಟ್ 5 ಅಂತ ಬರಿಬೋದು. ಇಲ್ಲಿ 2 ಕರ್ವ್ ಇರೋದ್ರಿಂದ ನೀವೇನು ಮಾಡಿ, ಕಾಟ್ 5 ಅಂತ ಬರ್ಕೊಳ್ಳಿ. ಕಾಟ್ 5 ಈಸ್ ಕಾಸ್ ಥೀಟಾ ಬೈ 1 ಪ್ಲಸ್ ಸೈನ್ ಥೀಟಾ. ಇಲ್ಲಿ ನೋಡಿ, ಇಲ್ಲಿ 1 ಪ್ಲಸ್ ಸೈನ್ ಥೀಟಾ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ. ಇನ್ನು 1 ಪ್ಲಸ್ ಕಾಸ್ ಥೀಟಾಗೆ ಫಾರ್ಮುಲಾ ಇದೆ, ಆದರೆ 1 ಪ್ಲಸ್ ಸೈನ್ ಥೀಟಾಗೆ ನೋಡಿ, ಇಲ್ಲಿ 1 ಪ್ಲಸ್ ಸೈನ್ ಥೀಟಾ ಅಂತ ಡಿನಾಮಿನೇಟರ್ ಬರೆದ್ರೆ ಕಾಟ್ 5ಗೆ ರೆಸಿಪ್ರೋಕಲ್ ತೊಗೊಬಿಡಿ. ಇದು ಕಾಟ್ಗೆ ರೆಸಿಪ್ರೋಕಲ್ ಬಂದು ಟ್ಯಾನ್ 5 ಅಥವಾ ದೇರ್ ಫೋರ್ ಟ್ಯಾನ್ 5 ಅಂತ ಬರೆದು ಇದು ರೆಸಿಪ್ರೋಕಲ್ ಮಾಡ್ಕೊಳ್ಳಿ. ಇದನ್ನ ಮೇಲ್ಗಡೆ ಬರ್ಕೊಳ್ಳಿ, ಇದನ್ನ ಕೆಳಗಡೆ ಬರ್ಕೊಳ್ಳಿ. ನೋಡಿ, ಇದಾದ ತಕ್ಷಣ ಏನು ಮಾಡಬೇಕು, ಈಗ ಇನ್ನೊಂದು ಕರ್ವ್ ಇದೆಯಲ್ಲ ಅದು ಕನ್ಸಿಡರ್ ಮಾಡ್ಕೊಳ್ಳಿ. ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಸೈನ್ ಥೀಟಾ. ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಸೈನ್ ಥೀಟಾ. ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಮೈನಸ್ ಸೈನ್ ಥೀಟಾ. ಇದರಲ್ಲಿ ನೋಡಿ, ಲಾಗ್ ಎಮ್ ಇಂಟು ಎನ್ ಆಯಿತು. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಅಂದರೆ ಲಾಗ್ ಎ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಆಫ್ 1 ಮೈನಸ್ ಸೈನ್ ಥೀಟಾ. ಈಗ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಬಂದು 1 ಬೈ ಆರ್ ಡಿ ಆರ್ ಬೈ ಡಿ ಥೀಟಾ. ಲಾಗ್ ಎಗೆ ಡಿಫ್ರೆನ್ಷಿಯೇಷನ್ 0. ಲಾಗ್ ಆಫ್ 1 ಮೈನಸ್ ಸೈನ್ ಥೀಟಾಗೆ 1 ಬೈ 1 ಮೈನಸ್ ಸೈನ್ ಥೀಟಾ. 1ಗೆ ಡಿಫ್ರೆನ್ಷಿಯೇಷನ್ 0, ಸೈನ್ ಥೀಟಾಗೆ ಕಾಸ್ ಥೀಟಾ. ಇದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಲಾಗ್ ಆರ್ಗೆ 1 ಬೈ ಆರು, ಆರ್ಗೆ ಡಿ ಆರ್ ಬೈ ಡಿ ಥೀಟಾ, ಲಾಗ್ ಎಗೆ 0, ಲಾಗ್ ಆಫ್ 1 ಮೈನಸ್ ಸೈನ್ ಥೀಟಾಗೆ 1 ಬೈ 1 ಮೈನಸ್ ಸೈನ್ ಥೀಟಾ, 1ಗೆ 0, ಸೈನ್ ಥೀಟಾಗೆ ಕಾಸ್ ಥೀಟಾ. ಇಲ್ಲಿ ನೋಡಿ,
ಇಲ್ಲಿ ಬರ್ದಿದ್ದೀನಿ ನೋಡಿ, ಡಿ ಬೈ ಡಿ ಡಿಟಾ ಆಫ್ ಲಾಗ್ ಆಫ್ 1 ಪ್ಲಸ್ ಸೈನ್ ಡಿಟಾ ಅಂದ್ರೇನು. ಈಗ ಬೇಕಾಗಿರೋದು ಇದಾದಮೇಲೆ ಡಿ ಬೈ ಡಿ ಡಿಟಾ ಲಾಗ್ ಆಫ್ 1 ಮೈನಸ್ ಸೈನ್ ಡಿಟಾ ಅಂದರೆ 1/1 ಮೈನಸ್ ಸೈನ್ ಡಿಟಾ, 1ಗೆ 0 ಮೈನಸ್ ಸೈನ್ ಡಿಟಾಗೆ ಕಾಸ್ ಡಿಟಾ ಈ ಥರ ಮಾಡಬೇಕು. ಈಗ ನೋಡಿ 1/r dr ಬೈ ಡಿ ಡಿಟಾ ಅಂದರೆ ಕಾಟ್ 5 ಅಂದರೆ ಕಾಟ್ 5/2 ಆಗುತ್ತೆ. ಯಾಕಂದರೆ ಕಾಟ್ 5/1 ಆಲ್ರೆಡಿ ಬರ್ತಿದ್ದೀವಿ. ಇಲ್ಲಿ ಬಂದು ಮೈನಸ್ ಕಾಸ್ ಡಿಟಾ ಬೈ 1 ಮೈನಸ್ ಸೈನ್ ಡಿಟಾ. ನೋಡಿ ಡಿನಾಮಿನೇಟರ್ 1 ಮೈನಸ್ ಸೈನ್ ಡಿಟಾ ಬಂದರೆ ಟ್ಯಾನ್ 5 ಮಾಡ್ಕೊಳ್ಳಿ. ಟ್ಯಾನ್ 5/2 ಈಸ್ ಈಕ್ವಲ್ ಟು 1 ರೆಸಿಪ್ರೋಕಲ್ ಮಾಡ್ಕೋಬೇಕು. ಇದು ಮೇಲ್ಗಡೆ ಬರುತ್ತೆ, ಮೈನಸ್ ಕಾಸ್ ಡಿಟಾ ಕೆಳಗಡೆ ಬರುತ್ತೆ. ಈಗ ಜ್ಞಾಪಕ ಇಟ್ಕೊಳ್ಳಿ, ಅವ್ರು ಏನು ಕ್ವಶನ್ ಕೇಳಿದ್ದಾರೆ ನಿಮಗೆ, ಪ್ರೂವ್ ದಟ್ ದ ಕರ್ವ್ಸ್ ಕಟ್ಸ್ ಆರ್ಥಾಗ್ನಲಿ. ನೋಡಿ ಆರ್ಥಾಗ್ನಲಿಗೆ 2 ಕಂಡೀಷನ್ ಜ್ಞಾಪಕ ಇಟ್ಕೊಳ್ಳಿ. ಒಂದು 5/1 ಮೈನಸ್ 5/2 ಇದೆಯಲ್ಲ, ಮಾಡ್ಯುಲಸ್ ಆಫ್ 5/1 ಮೈನಸ್ 5/2 5/2 ಬರಬೇಕು. ಇಲ್ಲ ಅಂದರೆ ಟ್ಯಾನ್ 5/1 ಇಂಟು ಟ್ಯಾನ್ 5/2 ಈಸ್ ಈಕ್ವಲ್ ಟು -1 ಬರಬೇಕು. ಈಗ ನೋಡಿ ಇಲ್ಲಿ 5/1 ಮೈನಸ್ 5/2 ನಾವು ಫೈಂಡ್ ಮಾಡಿಲ್ಲ, ಟ್ಯಾನ್ 5/1 ಇಂಟು ಟ್ಯಾನ್ 5/2 ಫೈಂಡ್ ಮಾಡಿದ್ವಿ. ಇದು ಯೂಸ್ ಮಾಡಿ ಇದು ಆನ್ಸರ್ -1 ತರಿಸಿ. ಟ್ಯಾನ್ 5/1 ಇಂಟು ಟ್ಯಾನ್ 5/2 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಟ್ಯಾನ್ 5/1 ಏನು 1 ಪ್ಲಸ್ ಸೈನ್ ಡಿಟಾ ಬೈ ಕಾಸ್ ಡಿಟಾ. ಟ್ಯಾನ್ 5/1 ಏನು 1 ಪ್ಲಸ್ ಸೈನ್ ಡಿಟಾ ಬೈ ಕಾಸ್ ಡಿಟಾ. ಟ್ಯಾನ್ 5/2 ಏನು 1 ಮೈನಸ್ ಸೈನ್ ಡಿಟಾ ಬೈ ಮೈನಸ್ ಕಾಸ್ ಡಿಟಾ. ಈಗ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಡಿಟಾ ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಡಿಟಾ ಇಂಟು ಕಾಸ್ ಡಿಟಾ ಅಂದರೆ ಕಾಸ್ ಸ್ಕ್ವೇರ್ ಡಿಟಾ. ನೋಡಿ 1 ಮೈನಸ್ 1 ಸ್ಕ್ವೇರ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಡಿಟಾ ಡಿವೈಡೆಡ್ ಬೈ ಮೈನಸ್ ಕಾಸ್ ಸ್ಕ್ವೇರ್ ಡಿಟಾ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಬೇಸಿಕ್ಕು ಇಲ್ಲಿ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಎ ಅಂದರೆ 1 ಪ್ಲಸ್ ಸೈನ್ ಡಿಟಾ, ಬಿ ಅಂದರೆ ಸೈನ್ ಡಿ, ಎ ಅಂದರೆ 1, ಬಿ ಅಂದರೆ ಸೈನ್ ಡಿಟಾ, ಎ ಮೈನಸ್ ಬಿ ಅಂದರೆ 1 ಮೈನಸ್ ಸೈನ್ ಡಿಟಾ. ನೋಡಿ 1 ಸ್ಕ್ವೇರ್ ಆಗುತ್ತೆ ಮೈನಸ್ ಎ ಅಂದರೆ 1, ಬಿ ಅಂದರೆ ಸೈನ್ ಡಿಟಾ. 1 ಪ್ಲಸ್ ಸೈನ್ ಡಿಟಾ ಇಂಟು 1 ಮೈನಸ್ ಸೈನ್ ಡಿಟಾ ಅಂದರೆ 1 ಸ್ಕ್ವೇರ್ ಮೈನಸ್ ಸೈನ್ ಡಿಟಾ ಹೋಲ್ ಸ್ಕ್ವೇರ್ನ ನೀವು ಬೇಕಿದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಡಿಟಾ ಬರ್ಕೋಬೋದು. ಸೈನ್ ಡಿಟಾ ಹೋಲ್ ಸ್ಕ್ವೇರ್ನ ಸೈನ್ ಸ್ಕ್ವೇರ್ ಡಿಟಾ ಅಂತ ಬರೀಬೋದು, ಅರ್ಥ ಆಯ್ತಲ್ವ. ಈಗ ನೋಡಿ ಇಲ್ಲಿ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಡಿಟಾ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಡಿಟಾ. ಇದು ರಫ್ ವರ್ಕು, ಇದೇನು ಬರೆಯೋದು ಬೇಕಾಗಿಲ್ಲ. ಈಗ ನೆಕ್ಸ್ಟು ನೋಡಿ, ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಡಿಟಾ ಅಂದರೆ ಫಾರ್ಮುಲಾ ಕಾಸ್ ಸ್ಕ್ವೇರ್ ಡಿಟಾ. ಅಂದರೆ ಇದೇನಾಗುತ್ತೆ ಕಾಸ್ ಸ್ಕ್ವೇರ್ ಡಿಟಾ ಬೈ ಮೈನಸ್ ಕಾಸ್ ಸ್ಕ್ವೇರ್ ಡಿಟಾ. ನೋಡಿ ಇದೆರಡು ಕ್ಯಾನ್ಸಲ್ ಆದರೆ -1 ಬರುತ್ತೆ ಆನ್ಸರ್. ಟ್ಯಾನ್ 5/1 ಇಂಟು ಟ್ಯಾನ್ 5/1 ಆನ್ಸರ್ ಏನು ಬರ್ತಾ ಇದೆ -1. therefore the curves cuts each other ಆರ್ಥಾಗ್ನಲಿ ಅಂತ ಬರ್ಕೋಬೇಕು. ಇದೇ ಫೈನಲ್ ಆನ್ಸರ್. ಅಂದರೆ ನೀವು ಇದು -1 ತರಿಸ್ಬೇಕು ಟ್ಯಾನ್ 5/1 ಇಂಟು ಟ್ಯಾನ್ 5/2. ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಶೋ ದಟ್ ದ ಕರ್ವ್ಸ್ ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಸೈನ್ ಡಿಟಾ ಆ್ಯಂಡ್ ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಸೈನ್ ಡಿಟಾ ಕಟ್ ಈಚ್ ಅದರ್ ಆರ್ಥಾಗ್ನಲಿ ಅಂತ ಕೇಳಿದ್ರೆ ಫಸ್ಟ್ ಇದನ್ನ ಕನ್ಸಿಡರ್ ಮಾಡಿದ್ವಿ. ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಸೈನ್ ಡಿಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಪ್ಲಸ್ ಸೈನ್ ಡಿಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಇಟ್. ಲಾಗ್ ಆರ್ಗೆ 1/r dr ಬೈ ಡಿಟಾ, ಲಾಗ್ ಎಗೆ 0. ಲಾಗ್ ಆಫ್ 1 ಪ್ಲಸ್ ಸೈನ್ ಡಿಟಾಗೆ 1/1 ಪ್ಲಸ್ ಸೈನ್ ಡಿಟಾ, 1 ಪ್ಲಸ್ ಸೈನ್ ಡಿಟಾಗೆ 0 ಪ್ಲಸ್ ಕಾಸ್ ಡಿಟಾ.
cot phi 1 is cos theta by 1 plus sin theta, tan phi 1 reciprocal. Next r is equal to a into 1 minus sin theta. Take log on both sides. Log r is equal to log a into 1 minus sin theta. Log r is equal to log m plus log m into another log m plus log n. No? Differentiate with respect to theta. Log r is 1 by r dr by dθ. Log a is 0. Log of 1 minus sin theta is 1 by 1 minus sin theta. 1 is 0. Sin theta is cos theta. Cot phi 2 is minus cos theta by 1 minus sin theta. Cot phi 2 ನ tan phi 2 ಮಾಡಬೇಕಾದ್ರೆ ಇದು ಮೇಲ್ಗಡೆ ಬರುತ್ತೆ, ಇದು ಕೆಳಗಡೆ ಬರುತ್ತೆ. tan phi 1 ಇಂಟು tan phi 2 ಅಂದರೆ tan phi 1 ಅಂದರೆ ಇದು ಇಂಟು tan phi 2 ಅಂದರೆ ಇದು ಇಂಟು ಮಾಡಿದ್ರೆ ಇಲ್ಲಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಕಾಸ್. ಇದು 1 ಮೈನಸ್ ಕಾಸ್ ಸೈನ್ ಸ್ಕ್ವೇರ್ ಡೀಟಾ ಆಗುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಇಸ್ ಕಾಸ್ ಸ್ಕ್ವೇರ್. ಕ್ಯಾನ್ಸಲ್ ಆದರೆ -1 ಬರುತ್ತೆ. ದೇರ್ಫೋರ್ ದ ಕರ್ವ್ಸ್ ಕಟ್ ಈಚ್ ಅದರ್ ಅರ್ಥಗಳಲ್ಲಿ ಅಂತ ಹೇಳ್ಬಿಡ್ಬೇಕಷ್ಟೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.